ಸ್ನೇಹಿತರೆ, ಈ ಮನುಷ್ಯ ಅನ್ನೋನು ಸುಮಾರು 4500 ವರ್ಷಗಳ ಹಿಂದೆ ಇಷ್ಟೊಂದು ಬಲಶಾಲಿ ಮತ್ತು ಬುದ್ಧಿವಂತನಾಗಿದ್ನ ಎಂದು ಈ ಈಜಿಪ್ಟ್ನ ಪಿರಮಿಡ್ಗಳನ್ನು ನೋಡಿದಾಗ ನಮಗೆ ಅನಿಸುತ್ತೆ. ಏಕೆಂದರೆ ಇಷ್ಟೊಂದು ಗಾತ್ರದ ಬಂಡೆಗಳನ್ನು ಬಳಸಿ ಇಷ್ಟೊಂದು ದೊಡ್ಡ ಗಾತ್ರದ ಪಿರಮಿಡ್ಗಳನ್ನು ಹೇಗೆ ಕಟ್ಟಿದ? ಈ ಪಿರಮಿಡ್ಗಳನ್ನು ಕಟ್ಟಿದ್ದಾದರೂ ಹೇಗೆ? ಇಷ್ಟೊಂದು ಭಾರಿ ಗಾತ್ರದ ಕಲ್ಲುಗಳನ್ನು ಎಲ್ಲಿಂದ ತಂದ? ಅಸಲಿಗೆ ಈ ಪಿರಮಿಡ್ಗಳನ್ನು ಮನುಷ್ಯರು ಕಟ್ಟಿದ್ದಾರಾ ಅಥವಾ ಏಲಿಯನ್ಸ್ ಕಟ್ಟಿದ್ದಾರಾ? ಇಂತಹ ಹಲವಾರು ಕುತೂಹಲಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಭೂಮಿಯಿಂದ ಸುಮಾರು 480 ಮೀಟರ್ ಎತ್ತರದಲ್ಲಿರುವ 4500 ವರ್ಷಗಳ ಹಿಂದಿನ ಈ ಪಿರಮಿಡ್ಗಳ ಒಳಗೆ ಏನಿದ್ದಾವೆ ಅಂತ ಅನೇಕ ಸಂಶೋಧಕರು ರಿಸರ್ಚ್ ಮಾಡ್ತಾನೇ ಇದ್ದಾರೆ. ನಿಮಗೆ ಗೊತ್ತೇ, ಈಜಿಪ್ಟ್ನಲ್ಲಿ ಸುಮಾರು 138 ಪಿರಮಿಡ್ಗಳಿವೆ. ಸಾವಿರಾರು ವರ್ಷಗಳಿಂದ ಅವು ಗಾಳಿ, ಮಳೆ ಮತ್ತು ತೂಫಾನ್ಗಳಿಂದ ಇವು ತಮ್ಮನ್ನು ತಾವು ರಕ್ಷಿಸಿಕೊಂಡು ಒಂದು ಇಂಚ್ ಕೂಡ ಕದಲಿಲ್ಲ. ಇದರಲ್ಲಿ ಅತಿ ಮುಖ್ಯವಾದದ್ದು ಅಂದರೆ ಅದು ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ. ಈ ಗೀಜಾ ಪಿರಮಿಡ್ ಸುಮಾರು 13 ಎಕರೆಯಲ್ಲಿ ವಿಸ್ತಾರವಾಗಿದೆ. ಈ ಪಿರಮಿಡ್ನ ಒಳಗಡೆ ಒಂದಲ್ಲ ಎರಡರಲ್ಲ ಸುಮಾರು 6 ಫುಟ್ಬಾಲ್ ಮೈದಾನವನ್ನು ನಿರ್ಮಾಣ ಮಾಡಬಹುದು. ಈ ಪಿರಮಿಡ್ಗಳನ್ನು ಕಟ್ಟುವುದಕ್ಕೆ ಸುಮಾರು 23 ಲಕ್ಷ ರಾಡ್ಗಳನ್ನು ಬಳಸಲಾಗಿದೆ ಮತ್ತು ದೊಡ್ಡ ಬಂಡೆಗಳನ್ನು ಪರ್ಫೆಕ್ಟ್ ಶೇಪ್ನಲ್ಲಿ 480 ಮೀಟರ್ ಎತ್ತರದಲ್ಲಿ ಈ ಪಿರಮಿಡ್ಗಳನ್ನು ಕಟ್ಟಿದ್ದಾರೆ. ಹೌ ಈಸ್ ಪಾಸಿಬಲ್? ಹೇಗೆ ಸಾಧ್ಯ? ಇವಾಗ ಇಷ್ಟೊಂದು ಆಧುನಿಕ ತಂತ್ರಜ್ಞಾನ ಇರುವ ಕ್ರೇನ್ಸೇ ಇಷ್ಟೊಂದು ತೂಕವನ್ನು ಎತ್ತೋದಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಅವರು ಹೇಗೆ ಕಟ್ಟಿದರು? ಅಂತಹ ಸಮಯದಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ ಇಲ್ಲ. ಈ ಪಿರಮಿಡ್ಗಳನ್ನು ಕಟ್ಟೋದಕ್ಕೆ ಬಳಸಿದ ಕಲ್ಲು ಬಂಡೆಗಳು ಸುಮಾರು 30ರಿಂದ 40 ಟನ್ ತೂಕ ಇದೆ. ಅಷ್ಟೇ ಅಲ್ಲ, ಅನೇಕಾರು ರಹಸ್ಯಗಳು ಈ ಪಿರಮಿಡ್ಗಳಲ್ಲಿ ಅಡಗಿವೆ. ನಮ್ಮ ಪ್ರಪಂಚದಲ್ಲಿ ಉತ್ತರವೇ ಸಿಗುತ್ತಿರದ ಎಷ್ಟೋ ಅದ್ಭುತಗಳಿವೆ. ಅವುಗಳಲ್ಲಿ ಈ ಪಿರಮಿಡ್ಗಳು ಸಹ ಹೌದು. ಇವುಗಳನ್ನು ಏಕೆ ಕಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಕೆಲವರು ಸಾಮಾನ್ಯವಾಗಿ ಹೇಳೋದು ಏನಂದರೆ, ಈಜಿಪ್ಟ್ನ ರಾಜರು ಏನಾದರೂ ಸತ್ತೋದ್ರೆ ಅವರ ಶವವನ್ನು ಈ ಪಿರಮಿಡ್ನ ಒಳಗಡೆ ಕೊಳೆತು ಹೋಗದ ಹಾಗೆ ಭದ್ರವಾಗಿ ಇರಬೇಕು ಅಂತ ಈ ಪಿರಮಿಡ್ಗಳನ್ನು ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಕೆಲವು ಆರ್ಟಿಕಲಲ್ಲಿ ಈಜಿಪ್ಟ್ನ ರಾಜರ ಶವಗಳನ್ನು ಏಕೆ ಭದ್ರವಾಗಿ ಇಡ್ತಾ ಇದ್ರು ಅಂತ ಚೆಕ್ ಮಾಡಿದರೆ ಬ್ಲ್ಯಾಕ್ ಮ್ಯಾಜಿಕ್ನಿಂದ ಮತ್ತೆ ಅವರನ್ನು ಬದುಕಿಸ್ತಾರೆ ಅಂತ ನಂಬಲಾಗುತ್ತಿತ್ತಂತೆ. ನಿಜವಾಗ್ಲೂ ಒಬ್ಬ ಮನುಷ್ಯ ಸತ್ತೋದ ಮೇಲೆ ಮತ್ತೆ ಬದುಕುವುದಕ್ಕೆ ಸಾಧ್ಯನಾ? ಸಾವಿರಾರು ವರ್ಷಗಳಿಂದ ಸಂಶೋಧಕರು ಈ ಪಿರಮಿಡ್ಗಳ ಬಗ್ಗೆ ಅಧ್ಯಯನವನ್ನು ನಡೆಸುತ್ತಲೇ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತವನ್ನು ಹೇಳುತ್ತಲೇ ಇದ್ದಾರೆ. ಅದರಲ್ಲಿ ಒಂದು ಸಿದ್ಧಾಂತವನ್ನು ನಂಬಲಿಕ್ಕೆ ಅಸಾಧ್ಯವಾದ ಮತ್ತು ಕುತೂಹಲಕಾರಿಯಾಗಿದೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿ ಈ ಪಿರಮಿಡ್ಗಳನ್ನು ಪವರ್ ಪ್ಲಾಂಟ್ಗಳಾಗಿ ಬಳಸ್ತಾ ಇದ್ರಂತೆ. ಇದ್ರೂ ಇರ್ಬೋದು, ಏಕೆಂದರೆ ನಾವು ಇವಾಗ ಬಳಸ್ತಾ ಇರೋ ವಿದ್ಯುತ್ ವೈರ್ನ ಸಹಾಯದಿಂದ ನಾವು ಅದನ್ನು ಬಳಸ್ತಾ ಇದ್ದೇವೆ. ಆದರೆ ನಿಕೋಲಸ್ ಟೆಸ್ಲಾರ್ ಅವರು ವೈರ್ಲೆಸ್ ವಿದ್ಯುತ್ತನ್ನು ಕಂಡುಹಿಡಬೇಕು ಅಂತ ಅಂದ್ಕೊಂಡಿದ್ರು. ಅವರು ತಮ್ಮ ಸಂಶೋಧನೆಯನ್ನು ಮುಂದುವರಿಸಿ ಒಂದು ಟವರನ್ನು ಕೂಡ ನಿಲ್ಲಿಸ್ತಾರೆ. ಆದರೆ ಕೆಲವೊಂದು ಕಾರಣಗಳಿಂದ ಅವರು ಅದನ್ನು ಪೂರ್ತಿ ಮಾಡುವುದಕ್ಕೆ ಆಗುವುದೇ ಇಲ್ಲ. ಆದರೆ ಅವರು ಅದನ್ನು ಕಂಡುಹಿಡಿದಿದ್ರೆ ಇವತ್ತು ನಮಗೆಲ್ಲರಿಗೂ ಕೂಡ ವೈರ್ಲೆಸ್ ಕರೆಂಟ್ ಅನ್ನೋದು ಇರ್ತಿತ್ತು. ಎಕ್ಸಾಕ್ಟ್ ಆಗಿ ಅದೇ ವಿಧದಲ್ಲಿ ಈ ಪಿರಮಿಡ್ಗಳನ್ನು ಬಳಸ್ತಾ ಇದ್ರು ಅಂತ ಕೆಲವು ಸಂಶೋಧಕರು ಹೇಳ್ತಾ ಇದ್ದಾರೆ. ಅವರು ಅಂದ್ಕೊಂಡ ಹಾಗೆ ಈ ಪಿರಮಿಡ್ಗಳಲ್ಲಿ ಸಾಕ್ಷಿಗಳು ಸಹ ಸಿಕ್ಕಿವೆ. ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಚಿತ್ರ ಅದು ಒಂದು ಬಲ್ಬ್ನ ಹೋಲಿಕೆಯಲ್ಲಿದೆ. ರಿಯಾಲಿಟಿಯಲ್ಲಿ ಇದು ಹೀಗೆ ಕಾಣುತ್ತೆ. ಇಂತಹ ಬಲ್ಬ್ಗಳನ್ನು ರನ್ ಮಾಡೋದಕ್ಕೆ ಈ ಪಿರಮಿಡ್ನಿಂದ ವಿದ್ಯುತ್ ಪಡಿತಾ ಇದ್ರು ಏನೋ. ಪಿರಮಿಡ್ಗಳು 4 ಮೂಲೆಗಳು ನಾರ್ತ್, ಈಸ್ಟ್, ಸೌತ್ ಸಮಾನವಾಗಿ ಕೂಡಿವೆ. ಕಂಪೋಸ್ ಇಲ್ಲದೆ ಅವರು ಹೇಗೆ ನಿರ್ಧಾರವನ್ನು ಮಾಡಿದರು? ಸೌರ ನಕ್ಷತ್ರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹಾಕಿರ್ಬೋದು ಅಂದ್ಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಮಾತನಾಡಬೇಕಾಗಿರೋದು ಭೂಮಟ್ಟ ಅಥವಾ ಲ್ಯಾಂಡ್ ಲೆವೆಲ್ ಔಟ್ ಆಗದ ಹಾಗೆ ಪರ್ಫೆಕ್ಟ್ ಆಗಿ ಕಟ್ಟಿದ್ದಾರೆ. ಮತ್ತು ಈ ಭೂಮಿಯ ಸುತ್ತ ಇರೋ ನೀರಿನ ಮಟ್ಟವನ್ನು ಆಧರಿಸಿ ಪಿರಮಿಡ್ಗಳನ್ನು ಕಟ್ಟಿರಬಹುದು. ಇದರಲ್ಲಿ ಮುಖ್ಯವಾಗಿ ಆಶ್ಚರ್ಯ ಪಡುವ ವಿಷಯ ಏನೆಂದರೆ, ಅದು ಒಂದು ಪಿರಮಿಡ್ನ ನಿರ್ಮಾಣ. ಈ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಭಾರಿ ಪ್ರಮಾಣದ ಬಂಡೆಗಳನ್ನು ಅವಶ್ಯಕತೆ ಇದೆ ಮತ್ತು ಅವುಗಳನ್ನು ಪರ್ಫೆಕ್ಟಾಗಿ ಸ್ಕ್ವೈರ್ ಶೇಪ್ನಲ್ಲೇ ಕಟ್ ಮಾಡಬೇಕು. ಈ ಪಿರಮಿಡ್ಗಳ ನಿರ್ಮಾಣದ ಸ್ಥಳದಿಂದ ಸುಮಾರು 280 ಕಿಲೋಮೀಟರ್ ದೂರದಲ್ಲಿರುವ ಥೋರೋ ಅನ್ನೋ ಪ್ರಾಂತ್ಯದಿಂದ ಬಂಡೆಗಳನ್ನು ತರಬೇಕು. ಆದರೆ ಆ ಕಾಲದಲ್ಲಿ ಅವುಗಳನ್ನು ಅಷ್ಟೊಂದು ದೂರದಿಂದ ತಗೊಂಡು ಬರಬೇಕು ಅಂದರೆ ಯಾವುದೇ ರೀತಿಯ ವೆಹಿಕಲ್ಗಳಂತಕ್ಕಂಥದ್ದು ಆಗಿರ್ಬೋದು ಅಥವಾ ರಸ್ತೆಗಳಾಗಿರ್ಬೋದು ಇಲ್ಲ. ಆದರೂ ಕೂಡ ಅವುಗಳನ್ನು ತಗೊಂಡು ಬಂದು ಈ ಪಿರಮಿಡ್ಗಳನ್ನು ಕಟ್ಟಿದ್ದಾರೆ. ಬಹಳ ಜನ ಹೇಳ್ತಾರೆ ಈ ಪಿರಮಿಡ್ಗಳನ್ನು ಏಲಿಯನ್ಸ್ ಕಟ್ಟಿದ್ದಾರೆ ಅಂತ. ಆಗಿನ ಕಾಲದಲ್ಲಿ ಈಗಿನ ಕಾಲಕ್ಕಿಂತಲೂ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇತ್ತು. ಅದಕ್ಕೆ ಇಂತಹ ದೊಡ್ಡ ಕಟ್ಟಡಗಳನ್ನು ಕಟ್ಟೋದಕ್ಕೆ ಸಾಧ್ಯವಾಯಿತು ಅಂತ.
ಸಾಮಾನ್ಯವಾಗಿ ಏಲಿಯನ್ಸ್ ಬಂದು ಈ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿದ್ವು ಅಂದರೆ ಹೇಗೆ ನಂಬೋದಕ್ಕೆ ಸಾಧ್ಯ? ಈ ಏಲಿಯನ್ಸ್ ಭೂಮಿಯ ಮೇಲೆ ಬಂದು ಏಕೆ ಕಟ್ಟಿದವು ಈ ಪಿರಮಿಡ್ಗಳನ್ನು ಅಂತ ಎಲ್ಲರಿಗೂ ಕೂಡ ಅನುಮಾನ ಅಂತಕ್ಕಂಥದ್ದು ಹುಟ್ಟುತ್ತೆ. ಈ ಪಿರಮಿಡ್ಗಳಲ್ಲಿ ಬಳಸಿದ ರಾಡುಗಳ ತೂಕ ಸುಮಾರು 5ರಿಂದ 6 ಸಾವಿರ kg ಇರ್ಬೋದು, ಅಂದರೆ 6 ಟನ್ ತೂಕ ಇರುತ್ತೆ. ಈಗಿನ ತಂತ್ರಜ್ಞಾನದಲ್ಲಿರ್ತಕ್ಕಂಥ ಕ್ರೇನ್ಸೇ 3 ಟನ್ ಭಾರವನ್ನು ಎತ್ತಬಹುದು. ಅದಕ್ಕಿಂತಲೂ ಹೆಚ್ಚಿನ ಭಾರವನ್ನು ಎತ್ತುವುದಕ್ಕೆ ಆಗುವುದಿಲ್ಲ. ಮತ್ತು ಅವರು ಹೇಗೆ ಇಷ್ಟೊಂದು ಮೇಲೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ ಅಂತಕ್ಕಂಥದ್ದು ಇಲ್ಲದಿದ್ದರೂ ಕೂಡ ಮೇಲೆ ಎತ್ತಿ ಕಟ್ಟಿದ್ದಾರೆ. ಇರಲಿ, ಗೀಜಾ ಪಿರಮಿಡ್ನ ತೂಕ ಸುಮಾರು 6 ಮಿಲಿಯನ್ ಟನ್ ತೂಕ ಇದೆ. ಇದನ್ನು ಕೇವಲ 20 ವರ್ಷಗಳಲ್ಲಿಯೇ ಪೂರ್ತಿ ಮಾಡಿದ್ದಾರೆ. ಅಂದರೆ 23 ಲಕ್ಷ ರಾಡ್ಗಳನ್ನು 20 ವರ್ಷಗಳಲ್ಲಿಯೇ ಜೋಡಿಸಬೇಕು. ಅಂದರೆ ಅವರು ಒಂದೊಂದು ರಾಡ್ಗಳನ್ನು 3 ನಿಮಿಷಗಳಲ್ಲಿಯೇ ಜೋಡಿಸಬೇಕು. ಇಲ್ಲ ಅಲ್ವಾ? ಸಾಧ್ಯವಿಲ್ಲ ಅಲ್ವಾ? ಒಂದು ರೀತಿಯಲ್ಲೇ ಸಾಧ್ಯ. ಆದರೆ ಆಗಿನ ಕಾಲದಲ್ಲಿ ಈಗಿನ ಕಾಲಕ್ಕಿಂತಲೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರಬಹುದು. ಆದರೆ ಆ ಟೆಕ್ನಾಲಜಿ ಮನುಷ್ಯರದು ಅಲ್ಲ, ಏಲಿಯನ್ಸ್ದು. ನಮಗೆ ಬರೋ ಸಾಮಾನ್ಯ ಗೊಂದಲ ಏನಂದರೆ, ಏಕೆ ಏಲಿಯನ್ಸ್ ಭೂಮಿಯ ಮೇಲೆ ಪಿರಮಿಡ್ಗಳನ್ನು ಕಟ್ಟಿದ್ವು? ಆ ಪಿರಮಿಡ್ಗಳಿಂದ ಏಲಿಯನ್ಸ್ಗೆ ಏನು ಉಪಯೋಗ? ಅವಾಗ ಬಂದಿರೋ ಏಲಿಯನ್ಸ್ ಇಲ್ಲಿವರೆಗೆ ಏಕೆ ಭೂಮಿಗೆ ಬಂದಿಲ್ಲ? ಇನ್ನೊಂದು ವಿಷಯ ಏನಂದರೆ, ಅಲ್ಲಿನ ರಾಜರು ಈ ಪಿರಮಿಡ್ಗಳನ್ನು ಕೆಡಿಸೋದಕ್ಕೆ ಬಹಳ ರಾಜರು ಪ್ರಯತ್ನವನ್ನು ಪಟ್ಟರು. ಆದರೆ ಅದು ಸಾಧ್ಯವಾಗಲಿಲ್ಲ. ಸುಮಾರು 4,000 ವರ್ಷಗಳಿಂದ ಎಷ್ಟೋ ಪ್ರಕೃತಿ ವಿಕೋಪವನ್ನು ತಡೆದು 1 ಇಂಚು ಕದಲದೆ ನಿಂತಿದ್ದಾವೆ. ಈ ಪಿರಮಿಡ್ಗಳನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಯಾರಿಗೂ ಇನ್ನೂ ತಿಳಿಯದೆ ಪ್ರಶ್ನೆಯಾಗಿ ಉಳಿದಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು.